ಚಳ್ಳಕೆರೆ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ನಗರದ ಆರಾಧ್ಯ ದೈವ ಅಣ್ಣಮ್ಮ ದೇವಿ ಹಾಗೂ ಮಹಾಕಾಳಿ ಮತ್ತು ಕಾಲಭೈರವ ಉತ್ಸವ ಚಳ್ಳಕೆರೆ ನಗರದಲ್ಲಿ ದಿನಾಂಕ 9/12/2025 ಮಂಗಳವಾರದಂದು ಬೆಳಗ್ಗೆ 10:30ಕ್ಕೆ ಚಳ್ಳಕೆರೆ ಎಪಿಎಂಸಿ ಗಣಪತಿ ದೇವಸ್ಥಾನದಿಂದ 108 ಕಳಸದೊಂದಿಗೆ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ಮತ್ತು ಮಹಾಕಾಳಿ ಕಾಲಭೈರವ ಉತ್ಸವ ಮೂರ್ತಿ ಮೆರವಣಿಗೆ. ಈ ಮೆರವಣಿಗೆಯಲ್ಲಿ ತಮಟೆ ವಾದ್ಯ, ಡೊಳ್ಳು ಕುಣಿತ, ಕಂಸಾಳೆ, ಚೆಂಡೆ, ಕೀಲು ಕುಣಿತ, ಗೊಂಬೆ ಕುಣಿತ ಹಾಗೂ ಮಂಗಳವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ. ಲೋಕ ಕಲ್ಯಾಣಕ್ಕಾಗಿ ಬೆಂಗಳೂರು ನಗರದ ದೇವತೆಯಾದ ಅಣ್ಣಮ್ಮ ದೇವಿ ಮತ್ತು ಮಹಾಕಾಳಿ ಕಾಲಭೈರವ ಪೂಜೆಯನ್ನು ತ್ರಿಕೋನ ಶಕ್ತಿಪೀಠ ಸಂಸ್ಥಾಪಕರಾದ ಜಗನ್ಮಾತೆಯ ಆರಾಧಕರಾದ ಶ್ರೀ ಶ್ರೀ ರಜನಿ ಮಾತಾಜಿ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಲಿದ್ದಾರೆ. ಚಳ್ಳಕೆರೆ ನಗರದ ಶಂಕರನಗರದಲ್ಲಿ ಭವ್ಯ ರಂಗಮಂದಿರದಲ್ಲಿ ಜಗನ್ಮಾತೆಯ ಅಣ್ಣಮ್ಮ ದೇವಿ ಮಹಾಕಾಳಿ ಕಾಲಭೈರವ ಉತ್ಸವ ಕಾರ್ಯಕ್ರಮ ಅದ್ದೂರಿ ವೇದಿಕೆಯಲ್ಲಿ ರಂಗಮಂಟಪದಲ್ಲಿ ಪೂಜಾ ಉತ್ಸವದೊಂದಿಗೆ ಸಮಸ್ತ ಜಗನ್ಮಾತೆಯ ಭಕ್ತರು ಆಗಮಿಸಿ ದೇವಿಯ ದರ್ಶನ ಹಾಗೂ ಜಗನ್ಮಾತೆಯ ಆರಾಧಕರಾದ ಶ್ರೀ ಶ್ರೀ ರಜನಿ ಮಾತಾಜಿಯವರ ಆಶೀರ್ವಚನ ಹಾಗೂ ಪೂಜಾ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತರು ಆಗಮಿಸಿ ಯಶಸ್ವಿಗೊಳಿಸಿ ಎಂದು ತ್ರಿಕೋನ ಶಕ್ತಿಪೀಠದ ಸಂಸ್ಥಾಪಕರಾದ ಡಿ ತಿಪ್ಪೇಸ್ವಾಮಿ ಕೋರಿದ್ದಾರೆ. ಜಿಲ್ಲೆ ಒಳಗೆ ಅಲ್ಲ, ಹೆಚ್ಚು ಕಮ್ಮಿ ನಮ್ಮ ಸುತ್ತಮುತ್ತ ಈ ಸುಮಾರು ಜಿಲ್ಲೆಗಳಿಗೆ ಜಾಗೃತಿ ಮೂಡಿಸೋದಕ್ಕೆ ನೀವು ಇಷ್ಟು ಮಾಡ್ತಾ ಇದ್ದೀರಲ್ಲ, ನಾವು ನಿಮ್ಗೆ ವಾಟ್ಸಪ್ ಹೇಳ್ಬೇಕು. ನಿಜವಾಗ್ಲೂ ಸುಳ್ಳು. ಹಿಂದೂ ಧಾರ್ಮಿಕ ಬಗ್ಗೆ ನಮಗೂ ಅಭಿಮಾನ ಇದೆ. ಹಿಂದೂ ಧಾರ್ಮಿಕ ಜನಕ್ಕೆ ಜೀವದಾನ ಮಾಡಿದೆ. ಒಂದು 10,000 ಜನಕ್ಕೆ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ನಾವು. ಟ್ರೀಟ್ಮೆಂಟ್ ಕೊಡಿಸಿ ಭಾಳಷ್ಟು ಜನಕ್ಕೆ ಕೊರೋನಾದಲ್ಲಿ ಸುಮಾರು ಜನ ನಮ್ಮ ಮನೆ ಹಿಂಗೆ ಮಲಗಿದ್ರು. ಕರೆಕ್ಟ್ ಅಲ್ವಾ? ಅವ್ರ ಕೈಗುಣ ಅಂಥದ್ದಿದೆ, ಮುಟ್ಟಿದ್ರೆ ವಾಸಿ ಆಗ್ತಾರೆ. ಸುಮಾರು ಜನ ಮನೆಗೆ ಬರ್ತಾನೆ ಇರ್ತಾರೆ, ಟ್ರೀಟ್ಮೆಂಟ್ ತಗೊತಾರೆ ಇರ್ತಾರೆ, ಹೋಗ್ತಾರೆ. ಶುಗರಿಗೆ, ಈ ಕಾಲು ನೋವರಿಗೆ, ಸ್ಟ್ರೋಕ್ ಆದರೆ ಇಮಿಡಿಯೇಟ್ ತೆಗಿತಾರೆ. ಎಲ್ಲ ನೋಡಿದ್ದೀರಾ? ಇಲ್ಲ. ನಿಮ್ಮ ಸ್ಟ್ರೋಕ್ ಆಗಿರೋದು ಗೊತ್ತಾ? 3 ದಿನ ಒಳಗಿದ್ರೆ ಹಂಗೆ ತೆಗಿತಾರೆ. ಆ ಪವರ್ ಇದೆ, ಅದನ್ನು ಹೊರಗೆ ತೆಗಿತಾ ಇದ್ದೀವಿ. ಈ ಭಾಗದ ಜನಗಳಿಗೆ ಸುಮಾರು ಜನ ಏನು ಫೆಸಿಲಿಟಿ ಇಲ್ಲ. ಅವಶ್ಯಕತೆ ಇದೆ. ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಇಲ್ಲಿ ಏನೂ ಇಲ್ಲ. ಸುಸಜ್ಜಿತವಾಗಿ ಏನೂ ಇಲ್ಲ ಬಿಡಿ. ಸ್ಕೂಲ್ ಕಾಲೇಜಲ್ಲಿ ಮೊದಲೇ ಇಲ್ಲ, ಚೆನ್ನಾಗಿದೆ. ಎಲ್ಲ ಇದಾವ. ಸ್ಕೂಲ್ ಕಾಲೇಜ್ ಅಂದ್ರೆ ಎಲ್ಲ ಒಂದು ಆರ್ಥಿಕವಾಗಿ ನೋಡ್ತಕ್ಕಂತಾರೆ. ಬಿಸ್ನೆಸ್ ಎಲ್ಲ ಲಕ್ಷಾಂತರ ರೂಪಾಯಿ. ಇವತ್ತು ಮಗು ಹುಟ್ಟುತ್ತಂದ್ರೆ ಆಗ್ಲೇ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡಿರ್ಬೇಕು. LKG UKG ನರ್ಸರಿಗೆ 60,000 ಫೀಸು ABCD ಬರಲ್ಲ. ಹೌದು, ಕರೆಕ್ಟ್ ಅಲ್ಲ? ಮೇಡಮ್ ಆಗಿರ್ತಾರೆ ಎಲ್ಲ ಸ್ಕೂಲ್ಗಳ, ಖಾಸಗಿ ಸ್ಕೂಲ್ ಆಗಿ. ಎಷ್ಟು ಜನ ಭಕ್ತರು ಸೇರ್ಬೋದು ಸರ್? ಎಲ್ಲ ಟೀಚರ್ಸ್ ಇಲ್ಲಿ ಎಷ್ಟು ಜನ ಭಕ್ತರು ಸೇರ್ತಾರೆ? ನಾಳೆ ನನ್ನ ಎಕ್ಸ್ಪೆಕ್ಟೇಷನ್ ನಾನು ಯಾರ್ದು ಮಾಡಲ್ಲ, ದೈವ ಇಚ್ಛೆ ಅದು. ಬಂದರೆ ಬರ್ಬೋದು. ಇದೇ ಊರಿಂದನಾ ನಿಮ್ಗೆ ಔಟ್ ಆಫ್? ಸರ್ ನಾನು 50 ಹಳ್ಳಿ ಕವರ್ ಮಾಡಿದ್ದೀನಿ ಸರ್. ಎಲ್ಲ ಹಳ್ಳಿಗೂ ಮೆಸೇಜ್ ಮಾಡಿದ್ದೀನಿ, ಎಲ್ಲ ಹಳ್ಳಿ ಮುಖಂಡರಿಗೂ ಹೇಳಿದ್ದೀನಿ, ಎಲ್ಲ ಊರಿಗೂ ಕಳಿಸಿದ್ದೀನಿ. ಯಾರಾದ್ರೂ ಬರ್ತಾರೆ ಸರ್ ನಿಮ್ಮ ಯಲಂಕದಿಂದ? ಸರ್ ನಿಮ್ಮ ಯಲಂಕ ನಿಮ್ಮ ಬರೋರು ಬರ್ತಾರೆ ಸರ್. ಬೆಂಗಳೂರಿಂದ ಒಂದು 500 ಜನ ಬರ್ತಾರೆ. ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀರಾ ಸರ್? ಊಟದ ವ್ಯವಸ್ಥೆ ಸರ್ ಒಂದು 10,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀನಿ. ಕರೆಕ್ಟ್ ಅಲ್ವಾ? ಇಲ್ಲಿ ಯಾರು ಬಂದರೂ ಉಪವಾಸ ಹೋಗಬಾರ್ದು. ನಂದು ಅದೇ ನೋಡಿ, 3 ಡೇಸಿಂದ ಊಟ ಆಗ್ತಾ ಇದ್ದೀನಿ. ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ, 100 ಜನ ಊಟ ಮಾಡ್ತೀವಿ ಹಿಂದ್ಗಡೆ. ಇಲ್ಲೆಲ್ಲ ಕೆಲಸ ಮಾಡೋ ಹುಡುಗರಿಗೆಲ್ಲ ಊಟ ಕೊಡಿಸ್ತೀವಿ. ಯಾರು ಉಪವಾಸದಲ್ಲಿ ಕೆಲಸ ಮಾಡಬಾರ್ದು. ಅನ್ನದಾನ ಮಾಡಿರೋರು ಯಾವತ್ತಿಗೂ ಒಂದು ಹಾಳಾಗಿರೋ ಒಂದು ಇತಿಹಾಸನ. ಮೊನ್ನೆ ಧರ್ಮಸ್ಥಳ ಪ್ರೋಗ್ರಾಮ್ ಮಾಡಿದೆ, ಗಿರಿಜಾ ಕಲ್ಯಾಣೋತ್ಸವ. 8 ವರ್ಷದಿಂದ ಯಾರೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿ ಬಂದಿದ್ದೀನಿ. ಕರೆಕ್ಟ್ ಅಲ್ವಾ? ಒಂದು 2 ತಿಂಗಳಿಂದನೇ, ದೂರ ಏನಿಲ್ಲ. ಚಳ್ಳಕೆರೆ ಮಾಡ್ರಿ, ಚಳ್ಳಕೆರೆಗೆ ವಿವಾಹ, ಸಾಮೂಹಿಕ ವಿವಾಹ ಎಲ್ಲವೂ ಮಾಡ್ರಿ, ಚೆನ್ನಾಗಿರುತ್ತೆ. ಹೇಳ್ತೀನಿ, ಈ ಪ್ರೋಗ್ರಾಮು ನಾನು ಬೇರೆ ಕಡೆ ಇಟ್ಟಿದ್ದೆ ಬೆಂಗಳೂರಲ್ಲಿ.